ಗುಲ್ಕನ್ ಅಂತ ಅಂದ್ಬಿಟ್ರು. ತುಂಬ ಶುಗರ್ ಗುಲ್ಕನ್. ಎಲ್ಲರಿಗೂ ನಮಸ್ಕಾರ. ಮೊದಲನಾಗಿ ನನ್ನ ಮಾಧ್ಯಮ ಮಿತ್ರರಿಗೆ, ಎಲ್ಲ ಚಿತ್ರದಿಂದ ನಂಗೆ ತುಂಬ ಸಪೋರ್ಟ್ ಮಾಡ್ತೀರ, ಥ್ಯಾಂಕ್ ಯು. ಹಾಗೆ ಅದು ಬಂದಿರತಕ್ಕಂಥ ನನ್ನ ಸ್ನೇಹಿತರಿಗೆ ಹಾಗೂ ಮಂಜುನಾಥ್ ಸರ್, ಈಗಷ್ಟೇ ನಮ್ಮ ಮುರಳಿ ಸರ್ ನಮ್ಮ ಇವೆಂಟ್ ಮಾಡಿ ಹೊರಟರು, ಕೃಷ್ಣ ಚೈತನ್ಯ, ಎಲ್ಲ ನಮ್ಮ ಸ್ನೇಹಿತರು, ಇನ್ಸ್ಪೈರ್ ಗ್ರೂಪ್ MD ಅವ್ರು ಬಂದಿದ್ದಾರೆ, ಅರವಿಂದ್, ಥ್ಯಾಂಕ್ ಯು. ದಾನಿ ಸರ್, ಸೊ ಎಲ್ಲ ನನ್ನ ಸ್ನೇಹಿತರೆಲ್ಲ ಬಂದಿದ್ದಾರೆ. ಗ್ರೀನ್ ಲೀಫ್ ವೆಂಚರ್ಸ್ ಎಲ್ಲ ಪಾರ್ಟ್ನರ್ಸ್ಗೆ ಥ್ಯಾಂಕ್ ಯು. ಥ್ಯಾಂಕ್ ಯು ಶಿಶೇನ, ಥ್ಯಾಂಕ್ ಯು ಹರ್ಷ ಸರ್, ಹಾಗೆ ನನ್ನ ಪ್ರೊಡ್ಯೂಸರ್ಸ್ ಹಾಗೂ ಎಲ್ಲ ನನ್ನ ಚಿತ್ರತಂಡ ಹಾಗೂ ಸ್ನೇಹಿತರಿಗೆ ಇವತ್ತು ಟ್ರೈಲರು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ನೀವೇ ಹೇಳಬೇಕೀಗ ಇಲ್ಲಿವರೆಗೂ ಯಾವ ಥರ ರಾಜು ಇದ್ದೆ, ಇಮಿಡಿಯೇಟಾಗಿ ಯಾವ ಥರ ಎಲ್ಲ ಟ್ರೈಲರ್ ನೋಡಿದ್ರಿ ಅಂತ. ಸೊ ಇದೆಲ್ಲ ನಮ್ಮ ಕತೆ, ನಮ್ಮದಾದ್ರೂ ಎಫರ್ಟ್ ನಮ್ಮ ಡೈರೆಕ್ಟರ್ ಹೇಳಿ ಎಲ್ಲ ಮಾಡಿಸಿ, ಆ ಡೈರೆಕ್ಟ್ರಿಗೆ ಅಷ್ಟೇ ತರಲೇ ನಾವು ತೊಂದರೆ ಕೊಟ್ಟಿದ್ದೀವಿ. ಯಾವಾಗ ಟ್ರೈಲರ್ ಮಾಡ್ತೀರಾ, ಹೇಗೆ ಮಾಡ್ತೀರಾ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ನನಗೂ ಸರ್ಪ್ರೈಸ್ ಆಗಿತ್ತು ಟ್ರೈಲರ್ ಹೇಗೆ ಮಾಡ್ತಾರೆ ಅಂತ. ತುಂಬ ಚೆನ್ನಾಗಿ ಎಲ್ಲ ನನ್ನ ಟೆಕ್ನಿಷಿಯನ್ ಟೀಮ್ಗೆ ಹಾಗೂ ನನ್ನ ಡೈರೆಕ್ಷನ್ ಟೀಮಿಗೆ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು. ಬೇಕು ನೋಡಿ, ಈಗ ಗುಲ್ಕನ್ ಅಂತ ಹೆಸರಿಟ್ಟಿದ್ದೀನಿ, ಯಾಕೆ ನಗ್ತಾ ಇದ್ದೀರಿ ನೀವು? ಸ್ಟೇಜ್ ಮೇಲೆ ನೀವು ಡೈರೆಕ್ಟರ್ಗೆ ತೊಂದರೆ ಕೊಟ್ಟಿದ್ದೀನಿ ಅಂತ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಗುರು. ತುಂಬಾ ತೊಂದರೆ ಕೊಟ್ಟಿದ್ದೀನಿ, ತುಂಬಾ ದೊಡ್ಡ ಥ್ಯಾಂಕ್ ಯು. ಅಷ್ಟು ತೊಂದರೆ ಕೊಟ್ಟಿದ್ದೀನಿ, ಒಳ್ಳೆ ಟ್ರೈಲರ್ ಮಾಡಿದೀನಿ ಅಂತ ಅನ್ಕೊಂಡಿದ್ದೀನಿ. ಫುಲ್ ಒಂದು ಮಾಸ್ ಪ್ಯಾಕೇಜ್ ಎಲ್ಲ ನಾನು ತೋರಿಸಿದ್ದೀರಾ. ಸೊ ನಾನು ಆ ಥರದ್ದು ನಾನು ತೋರಿಸ್ತೀನಿ ಅಂತ ನನಗೆ ಗೊತ್ತಿರಲಿಲ್ಲ. ಸೊ ಫೈಟ್ ಮಾಡಿ ಅಂತ ಪ್ರೆಷರ್ ಆಗ್ತರು ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ಸು. ಸೊ ಇದೊಂದು ಎಲ್ಲ ಹಳ್ಳಿಲಿ ಎಲ್ಲ ನನ್ನಂಥ ಒಬ್ಬ ಮಿಡಲ್ ಕ್ಲಾಸ್ ಬಡವರು ಹುಡುಗರು ಜೀವನದಲ್ಲಿ ನಡೆಯೋಂಥ ಕಥೆನ ಈ ಥರ ಒಂದು ಎಲ್ಲ ಪ್ಯಾಕೇಜಲ್ಲಿ ಮಾಡಿ ತೋರಿಸಿದ್ವಿ. ಸೊ ಇನ್ನು ನೀವು, ಯಾಕೆಂದರೆ ನಾವು ಪ್ರಮೋಟ್ ಮಾಡ್ತೀವಿ, ಫೆಬ್ರವರಿ 14ಕ್ಕೆ ರಾಜು ಜೇಮ್ಸ್ ಬಾಂಡ್ ರಾಜ್ಯಾದ್ಯಂತ ತೆರೆ ಕಾಣುತ್ತೆ. ಸೊ ಇನ್ನು ನೀವು ಸಪೋರ್ಟ್ ಮಾಡಬೇಕು. ಮೂವಿ ಹೇಗಿದೆ ಅಂತ ನೋಡಿ ಜನಗಳಿಗೆ ತಲುಪಿಸೋ ಜವಾಬ್ದಾರಿ ನಿಮ್ಮದು. ಸೊ ರಾಜು ಜೇಮ್ಸ್ ಬಾಂಡ್ ಫೆಬ್ರವರಿ 14 ಬರುತ್ತೆ, ದಯವಿಟ್ಟು ಎಲ್ಲ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀನಿ. ಸೊ ಗುಲ್ಕನ್ ಅಂತ ಯಾಕೆ ಕರೆದ್ರಿ ನನ್ನ? ಅಲ್ಲ, ಈಗ ಸ್ಯಾಂಡಲ್ವುಡ್ ಅಲ್ಲಿ ದೂತ್ ಪೇಡ ಇದ್ದಾರೆ, ಚಾಕ್ಲೇಟ್ ಬಾಯ್ ಇದ್ದಾರೆ, ಈಗ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ ಇದ್ರು, ಹಾಗೆ ನೀವು ಸ್ಯಾಂಡಲ್ವುಡ್ ಗುಲ್ಕನ್ ಅಂತ ನೋಡಿದ್ರೆ ಗುಲ್ಕನ್ನಿಗೂ ನನಗೂ ಏನು ಅಂತ ಸ್ವೀಟ್ ಬಾಯ್ ಅಂತ, ಸ್ವೀಟ್ ಬಾಯ್ ಫಸ್ಟ್ ರ್ಯಾಂಕ್ ರಾಜು. ಸುಮಾರು ಸ್ವೀಟ್ಗಳಿದೆಲ್ಲ, ಅದ್ರಲ್ಲಿ ಗುಲ್ಕನ್ ನಿಮ್ದು ಒಂದು ನೋಡಿ. ಯಾರು ಅಲ್ಲ, ನೀವು ಫಸ್ಟ್ ಹೇಳಿ ನಿಮ್ಗೊಂದು ಸರ್ಪ್ರೈಸ್ ಇದೆ ಅಂತ ಏನಂತ ಯೋಚನೆ ಮಾಡ್ತಾ ಇದ್ದೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಗುಲ್ಕನ್ ಕೊಟ್ಕೊಡಿಸ್ತೀನಿ. ಥ್ಯಾಂಕ್ ಯು. ಬನ್ನಿ ಗುರುನಂದನ್. ಈಗ ನೀವು ಬಹಳಷ್ಟು ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ. ನೀವು ಮಾಡಿರುವಂತಹ ಬೇರೆ ಸಿನಿಮಾಗಳಿಗೂ ರಾಜು ಜೇಮ್ಸ್ ಬಾಂಡ್ ಸಿನಿಮಾಗೂ ಏನು ವ್ಯತ್ಯಾಸ ಆಯ್ತು? ಶೂಟಿಂಗ್ ವೈಸ್ ಆಗಿರ್ಬೋದು, ಎಕ್ಸಿಕ್ಯೂಷನ್ ವೈಸ್ ಆಗಿರಬಹುದು, ನಿಮಗೆ ನೀವು ಕಂಡಂತಹ ಡಿಫ್ರೆನ್ಸಸ್ ಏನು? ನನಗೆ ಯಾವುದೇ ಚಿತ್ರ ಮಾಡೋದಿಗೆ ನನಗಿಂತ ಚಿತ್ರ ಹೀರೋ, ಕತೆ ಹೀರೋ ಆಗಿರ್ಬೇಕು. ಸೊ ನಾನು ಫಸ್ಟ್ ರ್ಯಾಂಕ್ ರಾಜು ಮಾಡಿದಾಗ ಅದೊಂಥರ ಬೇರೆ ಥರ ಕೊಟ್ಟೆ. ಅವೆಲ್ಲ ಮೀರಿ ಏನಾದರೂ ಮಾಡಬೇಕು ಅಂದಾಗ ಈ ಥಾಟ್ ಸಿಕ್ತು. ಒಂದು ಹಳ್ಳಿ ಮಿಡಲ್ ಕ್ಲಾಸ್ ಬಡವರು ಹುಡುಗನ ಜೀವನದಲ್ಲಿ ನಡೆಯುವಂಥ ಕತೆಗೆ ಇನ್ನೇನೇನೋ ಎಲ್ಲ ಎಲಿಮೆಂಟ್ಸ್ನ ತುಂಬಿ ಒಂದು ಕತೆ ಸ್ಕ್ರೀನ್ ಪ್ಲೇ ಮಾಡ್ಕೊಬಂದರು. ಅದಾದ ತಕ್ಷಣ ಲಂಡನ್ನಲ್ಲಿ ಶೂಟಿಂಗ್ ಮಾಡೋಕ್ಕೆ ತುಂಬ ನಮ್ಮ ಎಲ್ಲದಕ್ಕೂ ಪ್ರೊಡ್ಯೂಸರ್ ಸಪೋರ್ಟ್. ಯಾಕೆಂದರೆ ಕತೆ ನಾನು ಮಾಡಿಸ್ಬೋದು, ಎಲ್ಲ ಮಾಡ್ಬೋದು, ಪ್ರೊಡ್ಯೂಸರ್ ಹೋಗ್ಬೇಕಲ್ಲ. ಲಂಡನ್ನಿಗೆ ಹೋಗೋಣ, ಅಲ್ಲಿಗೆ ಹೋಗೋಣ, ಫೈಟ್ ಮಾಡೋಣ, 2 ಫೈಟ್ ಮಾಡಿ ಅಂತ ಅವರೇ ಪ್ರೆಷರ್. ಫೈಟ್ ನನ್ನ ಹತ್ರ ಮಾಡಿಸ್ತೀರ ಅಂತ, ನೀನು ಮಾಡಬೇಕು ಅಂತ ಹೇಳಿ 1 ಮಂತ್ ನನ್ನ ಹತ್ರ ಟ್ರೈನಿಂಗ್ ಮಾಡಿಸಿ ಫೈಟ್ ಮಾಡಿಸಿದ್ರು. ಆ ಥರ ಒಂದು ಹೊಸ ರಾಜನ ಬೇರೆ ಥರ ತೋರಿಸಿದ್ದಾರೆ. ಅದೆಲ್ಲದಕ್ಕಿಂತ ನಾನು ಅಣ್ಣವರ ದೊಡ್ಡ ಅಭಿಮಾನಿ. ಅಣ್ಣವ್ರಕ್ಕಿಂತ ಅಪ್ಪು ಸರ್ದು ನಾನು ದೊಡ್ಡ ಅಭಿಮಾನಿ. ಅಪ್ಪು ಸರ್ ನನ್ನ ಪ್ರತಿ ವರ್ಷದಿಂದ ಪ್ರತಿ ಟೈಮಲ್ಲಿ ಅವ್ರ ಜೊತೆ ನೋಡಿ, ಅದು ನನ್ನ ಯಾಕೆ ನೋಡಿ ಈ ಫಿಲ್ಮ್ ನೀವು ಹೇಳಿದಾಗೆ ಹೆಸರಲ್ಲಿ ಫುಲ್ ಅಣ್ಣವರು ಅಪ್ಪು ಸರ್ ಇಬ್ಬರು ಇದ್ದಾರೆ. ಸೊ ಅವ್ರು ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ ಅಂದ್ಕೊಂಡಿದ್ದೀನಿ. ಅವ್ರ ಆಶೀರ್ವಾದ ನನಗೆ ಬೇಕು. ಸೊ ಅವ್ರನ್ನ ಹೋಲಿಸ್ಕೊಳ್ತಾನೆ, ಅವ್ರನ್ನ ಆಶೀರ್ವಾದದಿಂದ ಈ ಪಿಕ್ಚರ್ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗುಲ್ಕನ್ ಬೆಣ್ಣೆ. ಓಕೆ, ಯಾವ್ದಾದ್ರು ಏನಾದ್ರು ಪ್ರಶ್ನೆ ಇದೆಯಾ? ನಾವು ಚಿಕ್ಕ ವಯಸ್ಸಿಂದ ಟಾಮ್ ಅಂಡ್ ಜೆರಿ ಶೋನ ನೋಡ್ಕೊಂಡು ಬೆಳೆದಿರೋರು. ಈಗ ಈ ಸಿನಿಮಾದ ಟ್ರೈಲರ್ ನೋಡಿದಾಗ ನಮ್ಗೆ ನಿಮ್ಮ ಮತ್ತೆ ರವಿಶಂಕರ್ ಸರ್ ಅದೊಂದು ಕೆಮಿಸ್ಟ್ರಿ ಏನಿದೆ, ಅದೊಂಥರ ಟಾಮ್ ಅಂಡ್ ಜೆರಿ ತರ ಅದೇ ತರನೇ ಇದೆ. ಸೆಕೆಂಡ್ ಹಾಫ್ ಫುಲ್ ರವಿಶಂಕರ್ ಸರ್ಗೂ ನನ್ನ ಮಧ್ಯೆ ನಡೆಯುವಂತ ಒಂದು ಹೇಗಿರುತ್ತೆ ಕಾನ್ವರ್ಸೇಷನ್, ಅದೇನೇ ಒಂದು ಚಿತ್ರಕಥೆಯಲ್ಲಿ ಎಂಡ್ ಆಗುತ್ತೆ. ಇನ್ನೇನು ಫುಲ್ ಕಥೆ ಹೇಳಕ್ ಹೋಗಲ್ಲ. ಸೊ ಟ್ರೈಲರ್ ಎಲ್ಲ ತೋರಿಸಿದೀವಿ. ಸೊ 14th ಫೆಬ್ರವರಿ ರಾಜು ಜೇಮ್ಸ್ ಬಾಂಡ್ ತೆರೆ ಮೇಲೆ ಬರ್ತಾ ಇದೆ. ಎಲ್ಲ ನೋಡಿ, ಮತ್ತು ಹಿಂದೆ ಹೇಗೆ ನಂಗೆ ಸಪೋರ್ಟ್ ಮಾಡಿದ್ರೆ ಅದೇ ತರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಥ್ಯಾಂಕ್ ಯು. ಈಗ ಒಂದೇ ಒಂದು ರಿಕ್ವೆಸ್ಟ್, ಪಂಚ್ ಡೈಲಾಗ್ ನ ಇಲ್ಲಿ ನಮ್ಮ ಸ್ಟೇಜ್ ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಒಂದೇ ನಿಮ್ಮ ಫೇವ್ರೆಟ್ ಡೈಲಾಗ್ ಯಾವ್ದಾದ್ರು? ನಾನು ಇನ್ನೂ ಫಸ್ಟ್ ರ್ಯಾಂಕ್ ರಾಜು ಅನ್ಕೊಂಡಿದ್ಯಾ? ಮೈ ನೇಮ್ ಇಸ್ ಬಾಂಡ್, ರಾಜು ಜೇಮ್ಸ್ ಬಾಂಡ್. ಥ್ಯಾಂಕ್ ಯು. ಲವ್ಲಿ ರಾಜ್.
ಮೈ ನೇಮ್ ಇಸ್ ರಾಜ್ ಗುಲ್ಕನ್ ರಾಜ್